ಕಾಂಗ್ರೆಸ್ಗೆ ಇನ್ಯಾವ ಪಕ್ಷದ ಮತಗಳ ಅವಶ್ಯಕತೆಯೂ ಇಲ್ಲ. 3 ಪಕ್ಷೇತರರು, 2 ಬಿಜೆಪಿ ಉಚ್ಚಾಟಿತ ಶಾಸಕರು ವೋಟ್ ಹಾಕಿಬಿಟ್ರೆ ವಿನಯ್ ಕಾರ್ತಿಕ್ ಗೆದ್ದು ಬಿಡ್ತಾರೆ. ಆದರೂ ಕಾಂಗ್ರೆಸ್ 4-5 ಜೆಡಿಎಸ್ ಶಾಸಕರನ್ನ ಅಪ್ರೋಚ್ ಮಾಡಿದೆಯಂತೆ. ಹೆಂಗೂ ರಹಸ್ಯ ಮತದಾನ ಇದೆ, ಯಾರಿಗೂ ಗೊತ್ತಾಗೋದಿಲ್ಲ, ನಮ್ಮವ್ರು ವೋಟ್ ಹಾಕ್ಬಿಡಿ ಅಂತ. ಸರ್ಕಾರದಲ್ಲಿ ಖಾತೆ ಹಂಚಿಕೆಯ ಬಗ್ಗೆ ಅಸಮಾಧಾನಗಳಿದ್ದಾವೆ. ಮೊದಲ ಹಂತದಲ್ಲಿ ಶಾಸಕರು ಯಾರ್ಯಾರು ಸಚಿವರಾಗಲಿಲ್ಲವೋ, ಬಹುನಿರೀಕ್ಷಿತರಿದ್ದರು, ಅವರ ಅಸಮಾಧಾನಗಳಿದ್ದಾವೆ. ಎರಡನೇ ಹಂತದಲ್ಲೂ ಮಂತ್ರಿಗಿರಿ ಸಿಗದಿಲ್ಲ ಅನ್ನೋದು ಕೆಲವರಿಗೆ ಖಚಿತ ಆಗಿದೆ. ಒಂದು 15 ಜನ ಅಸಮಾಧಾನಿತ ಶಾಸಕರು ಅನ್ನಬಹುದು. ಅವರು ಕ್ರಾಸ್ ವೋಟಿಂಗ್ ಮಾಡಿಬಿಟ್ರೆ ಸಮಸ್ಯೆಯಾಗತ್ತೆ. ತುಂಬಾ ಎಚ್ಚರಿಕೆಯಿಂದ ವೋಟಿಂಗ್ನ ನಿರ್ಧಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಯಾವ್ಯಾವ ಅಭ್ಯರ್ಥಿಗೆ ಯಾವ್ಯಾವ ಶಾಸಕರು ವೋಟ್ ಹಾಕಬೇಕು ಅಂತ ಗುಂಪುಗಳನ್ನ ಮಾಡಿದ್ದಾರೆ. 5 ಅಭ್ಯರ್ಥಿಗೆ 5 ಗುಂಪುಗಳು. ಯಾವ್ಯಾವ ಶಾಸಕರು ಪ್ರಥಮ ಪ್ರಾಶಸ್ತ್ಯದ ವೋಟ್ ಯಾರಿಗೆ ಹಾಕಬೇಕು, ಎರಡನೆಯ ಪ್ರಾಶಸ್ತ್ಯದ ವೋಟ್ ಯಾರಿಗೆ ಹಾಕಬೇಕು ಅನ್ನೋದು ನಿಗದಿಯಾಗಿದೆ. ಆ 5 ಗುಂಪುಗಳು 5 ಪ್ರತ್ಯೇಕ ಬಸ್ಗಳಲ್ಲಿ ವಿಧಾನಸೌಧಕ್ಕೆ ಬರ್ತವೆ. ಒಂದು ವೇಳೆ ಅಡ್ಡ ಮತದಾನದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಯಾರು ಅಡ್ಡ ಮತದಾನ ಮಾಡಿದ್ದು ಅಂತ ಗೊತ್ತಾಗಲಿ ಅನ್ನುವ ಕಾರಣಕ್ಕೆ ಒಂದು ವಿಶೇಷ ಪ್ರಯತ್ನ ನಡೀತಾ ಇದೆ. ಆ ನಂತರ ಹೈಕಮಾಂಡ್ಗೆ ಮಾಹಿತಿ ಕೊಡ್ತಾರೆ. ಈ ಅಡ್ಡ ಮತದಾನದಿಂದ ಯಾರನ್ನು ಉಚ್ಚಾಟನೆ ಮಾಡೋದಕ್ಕಾಗೋದಿಲ್ಲ. ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮಾತಾಡುದು, ಹೆಚ್ಚುವರಿ ಮತ ಬೇಡ, ನಮಗೆ ಜೆಡಿಎಸ್ನ ವೋಟುಗಳ ಅವಶ್ಯಕತೆ ಇಲ್ಲ. 140 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ ಅಂದ್ರು.
ಕೂಡ ಇದೆ ಅನ್ನುವಂಥದ್ದು. ಆದರೆ ಐದು ಅಭ್ಯರ್ಥಿಗೆ ಎಲ್ಲರ ಹತ್ರ ಕ್ಯಾಮ್ರಾ ಇದೆ. 140 ಜನ ನಾವು 28 ಹಾಕೊಂಡು 5 ಅಭ್ಯರ್ಥಿನೂ ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ನೋಡಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ, ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮಗೇನು ಸಮಸ್ಯೆ ತೊಂದರೆ ಇಲ್ಲ. ನಾನು ಕೇರಳ ಚುನಾವಣೆಗೂ ಹೋಗಿದೆ, ತೆಲಂಗಾಣ ಚುನಾವಣೆಗೂ ಹೋಗಿದೆ. ಪಕ್ಷ ನನಗೆ ಏನೇನು ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಪಕ್ಷ ಏನು ಜವಾಬ್ದಾರಿ ಕೊಡ್ತಾರೆ ಅದು ನಿಭಾಯಿಸ್ತಾರೆ. ಜೆಡಿಎಸ್ ಶಾಸಕರು ಯಾರು ಸಂಪರ್ಕದಲ್ಲಿದ್ದಾರೆ ಸರ್? ಅಗತ್ಯನೇ ಇಲ್ಲಲ್ಲ ನಮಗೆ. ನಾವು ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಸಿಕ್ಕಿದ್ರೆ ಸಾಕು. ಆತಂಕ ಕೂಡ ಇದೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.